76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತದ ಅರ್ಧದಷ್ಟು ಜನಸಂಖ್ಯೆಯು ನಾರಿ ಶಕ್ತಿ ವಂದನ್ ಅಧಿನಿಯಮದ ಮೂಲಕ ತಮ್ಮ ಹಕ್ಕಿನ ರಾಜಕೀಯ ಅಧಿಕಾರವನ್ನು ಅಂತಿಮವಾಗಿ ಪಡೆದುಕೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಂಗೀಕರಿಸಲ್ಪಟ್ಟ ಈ ಐತಿಹಾಸಿಕ ಕಾನೂನು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತರಿಪಡಿಸುತ್ತದೆ. ಎಸ್ಸಿ ಮತ್ತು ಎಸ್ಟಿ ಮಹಿಳೆಯರಿಗೆ ಮೀಸಲಾತಿಯನ್ನು ಭದ್ರಪಡಿಸುವ ಮೂಲಕ ಇದು ಎಲ್ಲರನ್ನೂ ಒಳಗೊಳ್ಳುವ ರಾಜಕಾರಣಕ್ಕೆ ನಿಜವಾದ ಅಡಿಪಾಯವನ್ನು ಹಾಕಿದೆ. 1952ರ ನಮ್ಮ ಮೊದಲ ಚುನಾವಣೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕೇವಲ 4.4%ರಷ್ಟಿತ್ತು. ದಶಕಗಳ ಹೋರಾಟದ ನಂತರವೂ 2009ರ ವೇಳೆಗೆ ಅದು ಕೇವಲ 10.87% ಮಾತ್ರ ತಲುಪಿತ್ತು. ಆದರೆ ಇಂದು ಸಬಲೀಕರಣದ ಈ ಕಥೆ ಸಂಸತ್ತಿನ ಗೋಡೆಗಳನ್ನು ಮೀರಿ ಬೆಳೆದಿದೆ. ನಾವು ಮಹಿಳೆಯರ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದ್ದೇವೆ. ಮಹಿಳೆಯರು ಇನ್ನು ಮುಂದೆ ಭಾರತದ ಪ್ರಗತಿಯ ಕೇವಲ ಫಲಾನುಭವಿಗಳಲ್ಲ, ಅವರು ನಮ್ಮ ರಾಷ್ಟ್ರ ನಿರ್ಮಾಣದ ರೂವಾರಿಗಳು. ಇದಕ್ಕೆ ತಳಮಟ್ಟದಲ್ಲಿಯೇ ಅಡಿಪಾಯ ಹಾಕಲಾಗಿದೆ. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ 12 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಇದು ಮಹಿಳೆಯರನ್ನು ದೈನಂದಿನ ಮುಜುಗರದಿಂದ ಮುಕ್ತಗೊಳಿಸಿತು. 10 ಕೋಟಿಗೂ ಹೆಚ್ಚು ಉಜ್ವಲ ಎಲ್ಪಿಜಿ ಸಂಪರ್ಕಗಳು ಅವರನ್ನು ಒಲೆಗಳ ಮಾರಣಾಂತಿಕ ಹೊಗೆಯಿಂದ ಪಾರು ಮಾಡಿದವು. ಇಂದು ಗ್ರಾಮೀಣ ಪ್ರದೇಶದ 70% ಮನೆಗಳು ಹಾಗೂ ಪಿಎಂ ಆವಾಸ್ ಯೋಜನೆಯಡಿ ನಿರ್ಮಿಸಲಾದ 90 ಲಕ್ಷ ನಗರ ಪ್ರದೇಶದ ಮನೆಗಳ ಮಾಲೀಕರು ಮಹಿಳೆಯರೇ ಆಗಿದ್ದಾರೆ. ಈ ಬಲವಾದ ಸಾಮಾಜಿಕ ಅಡಿಪಾಯವು ನಿಜವಾದ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಜನ್ಧನ್ ಯೋಜನೆಯಡಿ ತೆರೆಯಲಾದ 57 ಕೋಟಿ ಬ್ಯಾಂಕ್ ಖಾತೆಗಳ ಪೈಕಿ ಬರೋಬ್ಬರಿ 32.21 ಕೋಟಿ ಖಾತೆಗಳು ಮಹಿಳೆಯರದ್ದಾಗಿವೆ ಮತ್ತು ಸ್ವಸಹಾಯ ಸಂಘಗಳಲ್ಲಿರುವ 10 ಕೋಟಿ ಮಹಿಳೆಯರಲ್ಲಿ 3 ಕೋಟಿಗೂ ಹೆಚ್ಚು ಮಹಿಳೆಯರು ಸ್ವಾವಲಂಬಿ ಲಖ್ಪತಿ ದೀದಿಗಳಾಗಿ ಬೆಳೆದಿದ್ದಾರೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಬಲವು ಕೇವಲ ಅರ್ಧದಷ್ಟು ಹೋರಾಟವಷ್ಟೇ. ಭವಿಷ್ಯವನ್ನು ನಿಜವಾಗಿಯೂ ರೂಪಿಸಲು ನೀತಿಗಳನ್ನು ರೂಪಿಸುವ ಸಭಾಂಗಣಗಳಲ್ಲಿ ಮಹಿಳೆಯರು ಸಮಾನ ಧ್ವನಿಯನ್ನು ಹೊಂದಿರಬೇಕು. ಅದಕ್ಕಾಗಿಯೇ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಜಾರಿಗೆ ತರಲಾಯಿತು. ಏಕೆಂದರೆ ನಮ್ಮ ಹೆಣ್ಣು ಮಕ್ಕಳು ರಾಜಕೀಯ ನಿರ್ಧಾರಗಳ ಹಿಂದಿನ ಪ್ರೇರಕ ಶಕ್ತಿಯಾಗುವವರೆಗೆ ಭಾರತದ ಅಭಿವೃದ್ಧಿಯ ಕಥೆ ಅಪೂರ್ಣವಾಗಿಯೇ ಉಳಿಯುತ್ತದೆ. ಈ ಕಾಯ್ದೆಯು ಮಹಿಳೆಯರಿಗೆ ರಾಜಕೀಯ ನಾಯಕತ್ವದ ಹಕ್ಕನ್ನು ನೀಡುವುದು ಮಾತ್ರವಲ್ಲದೆ ನವ ಭಾರತದ ಭವಿಷ್ಯವನ್ನು ಬರೆಯಲು ಅವರಿಗೆ ಅಧಿಕಾರ ನೀಡುತ್ತದೆ. ಸಶಕ್ತ ಬಲಿಷ್ಠ ಮಹಿಳೆಯರು ಸಮೃದ್ಧ ಸ್ವಾವಲಂಬಿ ಮತ್ತು ವಿಕಸಿತ ಭಾರತದ ನಿರ್ಮಾಣವನ್ನು ಖಾತರಿಪಡಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ.